ನಿಮ್ಮ ಹತ್ರ ಎಲ್ಲ ಒಂದು ವಿಚಾರನ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ತುಂಬಾ ಖುಷಿಯಾಗಿದ್ದೀನಿ. ನನಗೆ ಇನ್ನೂ ಅದನ್ನು ನಂಬೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಂಥ ಒಂದು ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ನನಗೆ ಏನಪ್ಪ ಅಂದರೆ, ನನಗೆ ಜೀವನದಲ್ಲಿ ನನ್ನ ಲೈಫಲ್ಲಿ ನಾನೊಂದು ಇದೊಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ತುಂಬ ಕೆಲಸಗಳಿದೆ. ಇದನ್ನು ನಾನು ಮಾಡಲೇಬೇಕು, ಇಲ್ಲಿಗೆ ಹೋಗಲೇಬೇಕು ಅಂತ. ಅಂಥ ಒಂದು ಜಾಗದಲ್ಲಿ ನನ್ನ ರಾಯರ ಸನ್ನಿಧಾನ, ಮಂತ್ರಾಲಯ ಕೂಡ ಒಂದು. ನಾನು ಮಂತ್ರಾಲಯಕ್ಕೆ ಒಂದು ಸಲ ಕೂಡ ಹೋಗಿಲ್ಲ. ಏನೋ ಗೊತ್ತಿಲ್ಲ, ರಾಯರ ಅಪ್ಪಣೆ ಆಗಿಲ್ವೋ, ನನಗೆ ಹೋಗೋಕ್ಕಾಗ್ತಿಲ್ವೋ ಗೊತ್ತಿಲ್ಲ. ತುಂಬ ಸಲ ಹೋಗ್ಬೇಕಂತ ಅಂದ್ಕೊಂಡ್ರು ಕೂಡ ನನಗೆ ಕಾರಣಾಂತರದಿಂದ ಹೋಗೋಕ್ಕಾಗ್ತಾ ಇಲ್ಲ. ಸೊ ಅದೊಂದು ಕೊರ್ಗಂತೂ ನಂಗೆ ತುಂಬಾ ಇದೆ, ಮಂತ್ರಾಲಯಕ್ಕೆ ಹೋಗಬೇಕು. ನನ್ನ ಜೀವನದಲ್ಲಿ ಒಂದು ಸಲ ನಾನು ಮಂತ್ರಾಲಯಕ್ಕೆ ಹೋಗಿ ಬರಬೇಕು, ರಾಯರ ದರ್ಶನ ಮಾಡಿಕೊಂಡು ಅನ್ನೋದು. ಬಟ್ ಇವತ್ತೇನಾಯಿತು ಅಂತಂದರೆ, ನಾನು ಇನ್ಸ್ಟಾಗ್ರಾಮ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೆ. ಡ್ರೆಸ್ಸಸ್ದೆಲ್ಲ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಒಂದು ರಾಯರದು ವೀಡಿಯೋ ಬಂತು. ಆ ವಿಡಿಯೋ ನೋಡ್ಬಿಟ್ಟು ನಾನು ಯಾವಾಗಲೂ ರಾಯರ್ ವಿಡಿಯೋ ನೋಡಿದಾಗ ನಾನು ಅದನ್ನೇ ಮೊದಲು ಅಂದ್ಕೊಳ್ಳೋದು. ಸೊ ಹಾಗಾಗಿ ಇವತ್ತು ಕೂಡ ಅದನ್ನೇ ಅಂದ್ಕೊಂಡೆ. ನಾನು ಯಾವಾಗಪ್ಪ ನಿನ್ನ ಸನ್ನಿಧಾನಕ್ಕೆ ಬರೋದು, ನನಗೆ ಯಾವಾಗ ನಿನ್ನ ದರ್ಶನ ಭಾಗ್ಯ ಸಿಗುತ್ತೆ ಅಂತ ನಾನು ಅಂದ್ಕೊಂಡೆಲ್ಲ ಆದಮೇಲೆ ಮಾಮೂಲಿ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಮಾಮೂಲಿ ನಾನು ಎಡಿಟಿಂಗ್ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಅದಾಗಿ ಒಂದು 5 ನಿಮಿಷನೂ ಇಲ್ವೇನೋ ಅಷ್ಟರೊಳಗಡೆ ಒಬ್ಬರು ಕಸ್ಟಮರ್ ಬಂದರು ನನ್ನ ಅಂಗಡಿಗೆ. ಎಡಿಟ್ ಮಾಡ್ತಾಯಿದ್ದೆ, ಕಸ್ಟಮರ್ ಬಂದರು. ನಮ್ಮ ರೆಗ್ಯುಲರ್ ಕಸ್ಟಮರ್ ಅವರು ಬಂದವರೇ ಸೀರಿಯಸ್ ಆಗಿ ಅದೇನು ಕೋಇನ್ಸಿಡೆನ್ಸಾ ಅಥವಾ ಪವಾಡ ಅನ್ಬೇಕಾ ಏನಂತ ನಂಗೆ ದೇವರಾಣೆ ಗೊತ್ತಿಲ್ಲ. ಬಂದವರೇ ಮೇಡಮ್ ತಗೊಳ್ಳಿ ಅಂತ ಕೊಟ್ಟರು. ಏನು ಅಂತಂದೆ. ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ, ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ, ಈಗ ಒಂದು 4 ದಿನದ ಹಿಂದೆ ಮಂತ್ರಾಲಯಕ್ಕೆ ಹೋಗಿದ್ದೆ, ಪ್ರಸಾದ ತಂದಿದ್ದೀನಿ ತಗೊಳ್ಳಿ ಅಂತ ಕೊಟ್ಟರು. ಮೈ ಜುಮ್ ಅಂದ್ಬಿಡ್ತು ನನಗೆ. ಯಾಕಂದರೆ ನಾನು ಇನ್ನೂ ಬೇಡ್ಕೊಂಡು 5 ನಿಮಿಷ ಕೂಡ ಆಗಿಲ್ಲ ಗೊತ್ತಾ, ಅಷ್ಟು ಬೇಗ ರಾಯರು ಈ ಥರ ನೋಡಿ, ಇದು ಮಂತ್ರಾಕ್ಷತೆ. ಹಾಗೇನೆ ನಾನು ನೋಡಿ ಕೈ ಇನ್ನೂ ನಡುಗ್ತಿದೆ ನನಗೆ ಕೈ. ನಿಜ ನನಗಿದು ನನಸ ನಿಜನ ಏನಂತ ಗೊತ್ತಾಗ್ತಿಲ್ಲ. ಹಾಗೆ ಪ್ರಸಾದ, ಪರಿಮಳ ಪ್ರಸಾದ ಅಂತಾರಲ್ಲ, ಪ್ರಸಾದ ಕೂಡ ಕೊಟ್ಟಿದ್ದಾರೆ. ನಾನು ತೊಗೊಂಡೆ, ಮಂತ್ರಾಕ್ಷತೆ ಕೂಡ ಹಾಕ್ಕೊಂಡೆ. ಅವ್ರು ಹೋದರು, ಕೊಟ್ಬಿಟ್ಟು ಸೀರಿಯಸ್ಸಾಗಿ ನನಗದು ಈಗಲೂ ಎಷ್ಟು ಸಲ ಗಿಂಟ್ಕೊಂಡಿದ್ದೀನೋ ಇದು ನಿಜನ ಕನಸ ಅಂತ. ಯಾಕಂದ್ರೆ ನಾನು ಬೇಡ್ಕೊಂಡು 5 ನಿಮಿಷ ಆಗಿತ್ತು ಅಷ್ಟೇ. ಅದು ಫೋಟೋ ವಿಡಿಯೋ ನೋಡ್ಕೊಂಡು ಕೇಳ್ಕೊಂಡಿದ್ದು. ನನಗೆ ಯಾವಾಗಪ್ಪ ನಿನ್ನ ದರ್ಶನ ಭಾಗ್ಯ, ನನಗೆ ಯಾವಾಗ ನಿನ್ನ ನೋಡೋ ಭಾಗ್ಯ ಸಿಗುತ್ತೆ ರಾಯರೇ ಅಂತ ಕೇಳಿಕೊಂಡೆ. ಅದಾಗ 5 ನಿಮಿಷಕ್ಕೆ ನನಗೆ ಮಂತ್ರಾಕ್ಷತೆ ಮತ್ತು ಪರಿಮಳ ಪ್ರಸಾದ ಸಿಕ್ಕಿದೆ ಅಂದರೆ ಸೀರಿಯಸ್ಸಾಗಿ ಒಂಥರ ಹೊಟ್ಟೆ ಒಳಗಡೆ ಚಿಟ್ಟೆ ಹರಡುತ್ತೆ ಅಂತಾರೆ ಗೊತ್ತಾ, ಆ ಥರ ಆಗ್ತಿದೆ ನನಗೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ನಿಮ್ಗೆ ಯಾರಿಗಾರು ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನನಗಂತೂ ಇದಂತೂ ಹೊಸ ಎಕ್ಸ್ಪೀರಿಯೆನ್ಸು. ಅಂದರೆ ನಾನು ಅಂದ್ಕೊಂಡಿದ್ದಕ್ಕೂ ಅವ್ರು ತಂದು ಕೊಟ್ಟಿದ್ದಕ್ಕೂ ರಾಯರ ಅನುಗ್ರಹ ನನ್ನ ಮೇಲಿದೆ ಅನ್ನೋದು ಮತ್ತೆ ಪ್ರೂವ್ ಆಗ್ತಾ ಇದೆ. ನಾನು ಯಾವತ್ತಿದ್ರೂ ರಾಯರ ಮಗಳು ಅನ್ನೋದು ನನಗೆ ತುಂಬಾ ಖುಷಿ ಕೊಡೋವಂಥ ವಿಚಾರ. ನಿಮಗೂ ಯಾರಿಗಾರು ಈ ಥರ ಆಗಿದೆಯಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.